ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರಿಸಿ ಬೊಬ್ಬೆರಿದ ಮಳೆರಾಯ. ಧಾರಾಕಾರ ಮಳೆಗೆ ಬೆಂಗಳೂರಿನ ರಸ್ತೆಗಳು ಜಲಾವೃತ. ಹಲವೆಡೆ ಮನೆಗಳಿಗೆ ನುಗ್ಗಿದ ಮಳೆ ನೀರು, ಮರಗಳು ಧರೆಗೆ. ಬೆಂಗಳೂರಿನಲ್ಲಿ ಹಾಸ್ಮ್ಯಾಟ್ ಆಸ್ಪತ್ರೆ ಸಿಗ್ನಲ್ನಲ್ಲಿ ತಪ್ಪಿದ ದುರಂತ. ಚಲಿಸುತ್ತಿದ್ದ ಕಾರು ಆಟೋ ಮೇಲೆ ಬಿದ್ದ ಮರ. ಕಾರು ಆಟೋದಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು, 2 ವಾಹನ ಜಖಂ. ರಾಜಧಾನಿಯಲ್ಲಿ ವರುಣನ ಆರ್ಭಟ, ಮುಳುಗಿದ ಬಿಎಂಟಿಸಿ ಬಸ್. ಇನ್ನು ಥಿಯೇಟರ್ ಅಂಡರ್ ಪಾಸ್ ಜಲಾವೃತವಾಗಿ ಅವಾಂತರ. ಪ್ರಯಾಣಿಕರನ್ನ ಕೆಳಗಿಳಿಸಿ ಸಮಯ ಪ್ರಜ್ಞೆ ಮೆರೆದ ಡ್ರೈವರ್ ಕಂಡಕ್ಟರ್. ಧಾರಾಕಾರ ಮಳೆಗೆ ಮಂಜುನಾಥ ನಗರದಲ್ಲಿ ಭಾರೀ ಅವಾಂತರ. ಚರಂಡಿ ಹೂಳು ತೆಗೆದು ರಸ್ತೆಯಲ್ಲಿ ಬಿಟ್ಟ ಪರಿಣಾಮ ರಸ್ತೆ ಜಲಾವೃತ. ಬಿಬಿಎಂಪಿ ಸಿಬ್ಬಂದಿ ಬೇಜವಾಬ್ದಾರಿಗೆ ಸಾರ್ವಜನಿಕರ ಆಕ್ರೋಶ. ಕೆಪಿ ಅಗ್ರಹಾರದ ಕಲ್ಯಾಣಿ ರಸ್ತೆಯಲ್ಲಿ ಭಾರೀ ಅವಾಂತರ. 10ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ರಾಜಕಾಲುವೆ ನೀರು. ಸಮಸ್ಯೆ ಬಗೆಹರಿಸದ ಸ್ಥಳೀಯ ನಾಯಕರುಗಳ ವಿರುದ್ಧ ಜನರ ಆಕ್ರೋಶ. ಚಾಲುಕ್ಯ ಸರ್ಕಲ್ನಲ್ಲಿ ಧರೆಗುರುಳಿದ ಬೃಹತ್ ಮರ. ದೂರು ನೀಡಿದ್ರೂ ಸ್ಥಳಕ್ಕೆ ಬಾರದ ಬಿಬಿಎಂಪಿ ಅಧಿಕಾರಿಗಳು. ಹೈಗ್ರೌಂಡ್ಸ್ ಸಂಚಾರಿ ಪೊಲೀಸರಿಂದಲೇ ಮರ ತೆರವು. ಭೈರತಿಯಲ್ಲಿ ಮಳೆಯಿಂದ ಭಾರೀ ಅವಾಂತರ. ರಾಜಕಾಲುವೆ ನೀರು ಸರಿಯಾಗಿ ಹರಿಯದೆ ಸಮಸ್ಯೆ. ಮನೆಗಳಿಗೆ ಮಳೆಯ ನೀರು ನುಗ್ಗಿ ಪರದಾಡಿದ ಜನ. ವರುಣನ ಆರ್ಭಟಕ್ಕೆ ಕೆರೆಯಂತಾದ ದಶಪಥ ಹೆದ್ದಾರಿ. ಹಳ್ಳದ ನೀರು ಹೆದ್ದಾರಿಗೆ ನುಗ್ಗಿ ಭಾರೀ ಅವಾಂತರ. 8 ಕಿಲೋಮೀಟರ್ನಷ್ಟು ವಾಹನಗಳು ಜಾಮ್, ಸವಾರರು ಹೈರಾಣ. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಮಳೆರಾಯನ ಅಬ್ಬರಕ್ಕೆ ಜನ ತತ್ತರ. ಮನೆಗಳಿಗೆ ನುಗ್ಗಿದ ಮಳೆ ನೀರು, ಧರೆಗುರುಳಿದ ಮರ. ಮಳೆ ಹಾನಿ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ಶಾಸಕ ಗೋಪಾಲಯ್ಯ. ಧಾರಾಕಾರ ಮಳೆಯಿಂದ ಬಸವೇಶ್ವರ ನಗರದಲ್ಲಿ ಅವಾಂತರ. 40ಕ್ಕೂ ಹೆಚ್ಚು ಮರಗಳು ಧರೆಗುರುಳಿ ಭಾರೀ ಸಮಸ್ಯೆ. ವಿದ್ಯುತ್ ಕಟ್ಟಾಗಿ ಕತ್ತಲಲ್ಲಿ ಕಾಲ ಕಳೆದ ಜನ. ಬೆಂಗಳೂರಲ್ಲಿ ಒಳ್ಳೆ ಮಳೆ ಆಗ್ತಾ ಇದ್ದು ಬಿಬಿಎಂಪಿ ಅಲರ್ಟ್ ಆಗಿದೆ. ಕೂಡಲೇ ವ್ಯವಸ್ಥೆ ಸರಿ ಮಾಡಲು ಹೇಳಿದ್ದಾನೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರತ್ನ ರೌಂಡ್. ಕ್ಷೇತ್ರದಲ್ಲಿನ ಮಳೆಯ ಪರಿಸ್ಥಿತಿ ಅವಲೋಕಿಸಿದ ಶಾಸಕ. ತಗ್ಗು ಪ್ರದೇಶದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ. ರಂಗೇರಿದ ವಿಧಾನ ಪರಿಷತ್ ಚುನಾವಣೆ. ಯತೀಂದ್ರ ಸಿದ್ದರಾಮಯ್ಯ ಸೇರಿ 8 ಮಂದಿಗೆ ಕೈ ಟಿಕೆಟ್. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಎಕ್ಸ್ಪ್ರೆಸ್ ವೇ ಬಳಕೆ ಮಾಡುವ ವಾಹನ ಸವಾರರೇ ಎಚ್ಚರ ಎಚ್ಚರ. ಎನ್ಎಚ್ಎ ಹೈನಿಂದ ಹೆದ್ದಾರಿಗಳ ಟೋಲ್ 5% ಏರಿಕೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿ. 21 ದಿನಗಳ ಬಳಿಕ ಮತ್ತೆ ಜೈಲು ಸೇರಿದ ಕೇಜ್ರಿವಾಲ್. ಮಧ್ಯಂತರ ಜಾಮೀನು ಅವಧಿ ಮುಗಿದ ಹಿನ್ನೆಲೆಯಲ್ಲಿ ತಿಹಾರ್ ಜೈಲಿಗೆ ಶರಣು. ಜೂನ್ 5ರವರೆಗೆ ದೆಹಲಿ ಸಿಎಂಗೆ ಮತ್ತೆ ನ್ಯಾಯಾಂಗ ಬಂಧನ. ತೆಲಂಗಾಣದ 10ನೇ ಸಂಸ್ಥಾಪನಾ ದಿನ ಆಚರಣೆ. ಅಧಿಕೃತ ಹೊಸ ನಾಡಗೀತೆ ಅನಾವರಣಗೊಳಿಸಿದ ಸಿಎಂ ರೇವಂತ್ ರೆಡ್ಡಿ. ಇನ್ನು ತೆಲಂಗಾಣಕ್ಕೆ ಮಾತ್ರ ಹೈದರಾಬಾದ್ ರಾಜಧಾನಿ. ಮೌಂಟ್ ಇಬು ಜ್ವಾಲಾಮುಖಿ ಮತ್ತೆ ಸ್ಫೋಟ. ಆಕಾಶದೆತ್ತರಕ್ಕೆ ಚಿಮ್ಮಿದ ಬೂದಿ ಮರಳು. ಮುಂಜಾಗ್ರತಾ ಕ್ರಮವಾಗಿ ಗಾಮ್ ಇಸಿ ಗ್ರಾಮದ ಜನರ ಸ್ಥಳಾಂತರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.